ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಯುವ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಅವರ ಹುಟ್ಟುಹಬ್ಬವನ್ನು ಕಲಬುರಗಿಯ ನಿವಾಸದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳತೆಯಿಂದ ಆಚರಣೆ ಮಾಡಲಾಯಿತು. ಯುವ ನಾಯಕ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಜಿಲ್ಲಾ ಜಯಂತ್ಯೋತ್ಸವದ ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಯುವ ಘಟಕದ ಮಾಜಿ ಅಧ್ಯಕ್ಷ ಶಿವಾನಂದ ಹೊನಗುಂಟಿ ಅವರ ಜನ್ಮದಿನವನ್ನು ಹೊನಗುಂಟಿ ಸ್ನೇಹ ಬಳಗದ ವತಿಯಿಂದ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಅನೇಕ ಮುಖಂಡರು ಹಾಗೂ ಶಿವಾನಂದ್ ಹಿತೈಷಿಗಳು, ಶಿವಾನಂದ ಹೊನಗುಂಟಿ ಅವರು ಸಮಾಜ ಸೇವೆ ಅನನ್ಯವಾಗಿದ್ದು, ದೇವರು ಅವರಿಗೆ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಶಿವಾನಂದ ಹೊನಗುಂಟಿ ಅವರು, ನನ್ನ ಸಮಾಜ ಸೇವೆ ಗುರುತಿಸಿ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದ ನನ್ನ ಗೆಳೆಯರ ಬಳಗಕ್ಕೆ ಹಾಗೂ ಹಿತೈಷಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸಿದರು. ಇನ್ನು ವನ ಮಹೋತ್ಸವ ಹಸಿರು ಪಥ ಕಾರ್ಯಕ್ರಮದ ಹಿನ್ನೆಲೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಿವಾನಂದ ಹೊನಗುಂಟಿ ಅವರಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಶುಭಾಶಯಗಳನ್ನು ಹಾರೈಸಿದರು. ಇನ್ನು ವನ ಮಹೋತ್ಸವ ಹಸಿರು ಪಥ ಕಾರ್ಯಕ್ರಮದ ಹಿನ್ನೆಲೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶಿವಾನಂದ ಹೊನಗುಂಟಿ ಅವರಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಶುಭಾಶಯಗಳು ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಡಾ ಕಿರಣ್ ದೇಶ್ಮುಖ್, ಯುವ ಘಟಕದ ಅಧ್ಯಕ್ಷ ಶಕೀಲ್ ಅಹಮದ್ ಸರಡ್ಗಿ, ಈರಣ್ಣ ಪಾಟೀಲ್ ಝಳಕಿ, ವಕೀಲರಾದ ಪ್ರಕಾಶ್ ಔರಾದ್ಕರ್, ಪರಶುರಾಮ್ ನಾಟಿಕಾರ್, ನಿಖಿಲ್ ಹೀರಾಪುರ್, ಟೈಗರ್ ವಿಘ್ನೇಶ್ವರ್, ಮಿಸ್ತ್ರಿ ಶರ್ಪುದ್ದೀನ್, ಸಚಿನ್ ಚರ್ಪಳೆ, ಆನಂದ್ ಹೊನಗುಟ್ಟಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ಕೋಲಿ ಸಮಾಜದ ಮುಖಂಡರು ಸೇರಿದಂತೆ ಆಪ್ತ ಮಿತ್ರರು, ಅಭಿಮಾನಿಗಳು ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ ರೀ. ಸೊ ಇವತ್ತೇನಪ್ಪ ಅಂದ್ರ ಶಿವಾನಂದ್ ಹೊನಗುಂಟಿ ಅಣ್ಣ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು. ಸೊ ಇವತ್ತು ಅವ್ರ ಜನ್ಮದಿನ. ಅವ್ರ ಜನ್ಮದಿನ ಕುರಿತಾಗಿ ನಾವು ನಮ್ಮ ಕೈಲಾದಷ್ಟು ಅನ್ನದಾನ ಮಾಡಕ್ ಹೊಂಟಿವಿ. ಸೊ ಇವತ್ತು ಅವ್ರ ಬರ್ಡೇ ಇರುವ ಕಾರಣಕ್ಕಾಗಿ ಆ ದೇವ್ರವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ದೇವ್ರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ಮ ಕೈಲಾದಷ್ಟು ನಾವು ಅನ್ನದಾನ ಮಾಡ್ಲತ್ತೀವಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ, ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನಿಯ ಬಲವು. ಇವತ್ತು ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆತ್ಮೀಯರಾದ ಶಿವಾನಂದ ಹೊನಗುಂಟಿ ಅವರ ಹುಟ್ಟುಹಬ್ಬ ಇದೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳಕ್ಕೆ ಬಯಸ್ತೀನಿ. ಇವತ್ತು ಶಿವಾನಂದ ಹೊನಗುಂಟಿ ಅವ್ರು ತಾವು ನೋಡಿರ್ಬೋದು, ನಿನ್ನೆನೇ ಅವ್ರ ಬರ್ತ್ಡೇ ಚಾಲು ಆಗ್ಯದ. ಇವತ್ತಿದ್ರೂ ಕೂಡ ನಿನ್ನೆಯಿಂದನೇ ವಿಶಸ್ಸು ಹಾಗೂ ಭಾಳಷ್ಟು ಏರಿಯಾಗಳಿಂದ ಭಾಳಷ್ಟು ಜನ ಯುವಕರು ಇವತ್ತು ಬಂದು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ನಾಯಕರು ಕೂಡ ಅವರಿಗೆ ಬೆಳಗ್ಗೆಯಿಂದ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಿಡ್ಕೊಂಡು ಎಲ್ಲರೂ ಅವರಿಗೆ ವಿಶ್ ಮಾಡಿದ್ದಾರೆ. ಇವತ್ತು ಶಿವಾನಂದ ಹೊನಗುಂಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಯಾವುದೇ ಒಂದು ರಾಜಕೀಯ ಹಿನ್ನೆಲೆ ಇರಲಾರ್ದೆ ತಮ್ಮ ಸ್ವಂತ ಬಲದ ಮೇಲೆ ತಾವು ಹೋರಾಟ ಮಾಡಿ ಜನರ ಮಧ್ಯೆ ತಮ್ಮನ್ನೇ ಒಂದು ಗುರುತಿಸ್ಕೊಂಡಿದ್ದಾರೆ. ಇವತ್ತು ಸದಾ ಕಾಲ ನಾವು ನೋಡ್ತೀವಿ, ನಾವೇ ಹೇಳ್ತಿರ್ತೀವಿ ಅವ್ರಿಗೆ ಸಾಕು ಸ್ವಲ್ಪ ಮನೆ ಕಡೆ ಧ್ಯಾನ ಕೊಡು, ಹೆಲ್ತ್ ಕಡೆ ಧ್ಯಾನ ಕೊಡು, ಸಾಕಂದ್ರೂ ಬಿಡಲ್ಲ. ಯಾಕಂದ್ರೆ ಅದು ಹೋರಾಟ ಮಾಡೋದು ಛಲ ಅವ್ರ ಹತ್ರ ಇದೆ. ಸದಾ ಕಾಲ ಹೋರಾಟ ಮಾಡೋದಾಗ್ಲಿ, ಜನರ ಬಗ್ಗೆ ಕಾಳಜಿ ಮಾಡೋದಾಗ್ಲಿ, ಸೊ ಇದೇ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೂಡ ಸ್ಪೆಷಲಿ ಯುವಕರಿಗೆ ಯಾವುದೇ ಒಂದು ಕಷ್ಟ ಸುಖದಲ್ಲಿ ಅವ್ರು ಭಾಗಿಯಾಗ್ತಾರೆ. ಅದಕ್ಕೋಸ್ಕರ ನೀವು ನೋಡಿದಿರಿ ಅವ್ರಿಗೆ ಎಷ್ಟು ಜನ ಯುವಕರಲ್ಲಿ ಸ್ಪೆಷಲ್ ಬೆಂಬಲ ಇದೆ. ಅದೇ ರೀತಿ ಬಹಳ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವದ ಅಧ್ಯಕ್ಷರು ಕೂಡ ಆಗಿ ಅದನ್ನು ಕೂಡ ಒಂದು ಐತಿಹಾಸಿಕವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋದ್ ಮೂಲಕ ಸಮಾಜದಲ್ಲಿ ಕೂಡ ಬಹಳ ಒಳ್ಳೆಯ ಹೆಸರು ಗಳಿಸಿದ್ದಾರೆ. ಅವರಿಗೆ ಇನ್ನೂ ದೇವರು ಹೆಚ್ಚಿನ ಒಳ್ಳೆಯ ಆರೋಗ್ಯ ಕೊಟ್ಟು ಅಧಿಕಾರ ಕೊಟ್ಟು ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ನಾನು ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ಇಂದು ನಮ್ಮ ಆತ್ಮೀಯ ಸಹೋದರರು ಹಾಗೂ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಶಿವಾನಂದ ಹೊನಗುಂಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇದಾಗಿ
ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಅವರನ್ನು ಆರೋಗ್ಯ ಆಯುಷ್ಯ ಭಾಗ್ಯವನ್ನು ಕೊಟ್ಟು ನೆಮ್ಮದಿಯಿಂದ ಕಾಪಾಡಲೆಂದು ಬಯಸುತ್ತಾ ಏನು ಒಂದು ಅವರ ವೈಯಕ್ತಿಕವಾಗಿ ಸಮಾಜದ ಅಧ್ಯಕ್ಷರು ಕೂಡ ಕಿಶಿಂದ ಒಳ್ಳೆ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೆ ಎಲ್ಲ ಏನ್ ಕೊಟ್ಟಂತ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸ್ಕೊತಾ ಆಕ್ಟಿವ್ ಆಗಿ ನಗನಗ್ತಾ ಎಲ್ಲರ ಸಂಘಟ ಬೆರಿತಾ ಇದ್ದಾರೆ. ಮತ್ತೊಮ್ಮೆ ನಾವೆಲ್ಲರೂ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸ ಅದೇ ರೀತಿಯಾಗಿ ಮುಂದಿನ ತಮ್ಮ ಜೀವನದಲ್ಲಿ ಇನ್ನು ಉತ್ತರಕ್ಕೆ ಮೇಲೇರಲಿ ಎಂದು ಹಾರೈಸುತ್ತಾ ನಾವು ಎಲ್ಲರೂ ಅಣ್ಣತಮ್ಮರಾಗಿದ್ದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊತಾ ಕನ್ಸ್ಟ್ರಕ್ಟಿವ್ ಆದಾಗ ಯಾವಾಗಲೂ ಜೊತೆಯಲ್ಲಿ ಇರ್ತೇವೆ ಅಂತ ಕೇಸಿಂದ ತಮ್ಮ ಮುಖಾಂತರ ಹೇಳಲು ಬಯಸುತ್ತೇವೆ. ಪ್ರೀತಿ ವ್ಯಕ್ತಪಡಿಸುತ್ತೇವೆ. ಇಂದು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಮೊಟ್ಟ ಮೊದಲನಾಗಿ ನಮ್ಮ ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದ ಮೇರೆಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಸಾಯಂಕಾಲವರೆಗೂ ಇನ್ನೂ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮತ್ತೆ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕಿರಣ್ ದೇಶಮುಖ, ರೇವಣ್ಣ ಜಾರಕಿಹೊಳಿ ಎಲ್ಲ ಇನ್ನಿತರ ಪರಶುರಾಮ್ ನಾಟಕರ್, ಅಶ್ವಿನ್ ಸಂಕ ಅವರು ಮತ್ತೆ ನಮ್ಮ ಎಲ್ಲ ನಿಖಿಲ್ ಅವರಾಗಿರ್ಬೋದು, ಟೈಗರ್ ಅವರಾಗಿರ್ಬೋದು ಮತ್ತೆ ಎಲ್ಲ ನಮ್ಮ ಯುವ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರು ತಮ್ಮ ಒಂದು ಏನೋ ಒಂದು ಹುಟ್ಟುಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಥಾಣೆ ಸಿಟಿಯಲ್ಲಿ ಕೂಡ ಒಂದು ಬ್ಯಾನರ್ ಹಾಕುವ ಮುಖಾಂತರ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನನ್ನ ಕಡೆಯಿಂದ ಯಾರು ನನ್ನ ಸಲುವಾಗಿ ಇವತ್ತಿನ ದಿವಸ ಎಲ್ಲ ಒಂದು ಹುಟ್ಟುಹಬ್ಬ ಅಂದರೆ ಅವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ನೋಡಿ, ನಾನು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಹೈಕಮಾಂಡ್ ಬಿಟ್ಟಿದ್ದು ನಮ್ಮ ನೆಚ್ಚಿನ ನಾಯಕರು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೂ, ನಮ್ಮ ಲೋಕಲ್ ಎಲ್ಲ MLAಗಳಿಗೆ ಅವ್ರಿಗೆ ಬಿಟ್ಟಿದ್ದು, ಖರ್ಗೆ ಸಾಹೇಬರಿಗೆ ಬಿಟ್ಟಿದ್ದು. ಅವ್ರು ಯಾವ ನಿರ್ಣಯ ತೋತಾರೆ ನಮ್ಗೆ ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನ ನಾವೆಲ್ಲ ಬದ್ರಿದ್ವಿ. ಇವರೆಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ಸಹಪಾಠಿಗಳಂತ ಎಲ್ಲ ಯುವ ಕಾಂಗ್ರೆಸ್ಸಿನ ನನ್ನ ಪದಾಧಿಕಾರಿಗಳು ಅವರೆಲ್ಲರ ಅವರು ತಮ್ಮ ಮನ ಇದ್ದಂತ ತಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ನನ್ನ ಹುಟ್ಟುಹಬ್ಬ ಶುಭ ಕೋರಿದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.